ಫಾರ್ ಫಸ್ಟ್ PC, ಫಸ್ಟ್ ಮಾಡಲ್ ಪೇಪರ್ MCQ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಮಾಡಲ್ ಪೇಪರ್ನ MCQ. ಆ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಆಲ್ರೆಡಿ 10 ಕಂಪ್ಲೀಟ್ ಆಗಿದೆ. 11th one, the derivative of function f of x is equal to 1 plus x plus x square plus x cube plus x to the power of 4 plus dash dash x to the power of 50 at x is equal to 1 is option A 1275, option B 1200, option C 1326, option D 1542. Now given f of x is equal to 1 plus x plus x square plus x cube plus x to the power of 4 dash dash x to the power of 50. Derivative of this function, differentiate with respect to x, f dash x is equal to derivative of constant, 1 is constant, 0, derivative of x is 1, derivative of x square is 2x, derivative of x cube is 3x square, derivative of x to the power of 4 is 4x cube plus dash dash. What is the derivative of x to the power of 50? 50 into x to the power of 49. At x is equal to 1. At x is equal to 1. F dash in the place of x is equal to 1. 0 ignore ಮಾಡಿ. 1 plus 2 into x ಅಂದರೆ 1, 2 into 1, 2 plus x 1, 1 square 1, 3 into 1, 3, x 1, 1 cube 1, 4 into 1, 4 plus dash dash x1, 1 to the power of 49 is 1, 50 into 1, 50. F dash 1 is equal to 1 plus 2 plus 3 plus 4 dash dash 50. Series is in AP, arithmetic progression. What is the formula of plus ಅಂತ ಇರೋದ್ರಿಂದ sum to n term formula of arithmetic progression, that is Sn is equal to n by 2 plus n by 2 into 2a plus n minus 1 into d, n by 2 into 2a plus n minus 1 into d, sum to n term formula. S50 is equal to 50 by 2, 25 into 2 into a value 1 plus n 50 minus 1 into d, common difference 2 minus 1, 1. S50 is equal to 25 into 2 into 1, 2, 50 minus 1, 49 into 1 is itself 49. S50 is equal to 25 into 49 plus 2, 51. ಕ್ಯಾಲ್ಕುಲೇಟರ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 25 into 51, 5, 2, 25, 5 into 5, 25, carry 2, 5 into 2, 10, 10 into 2, 12, 5, 5 plus 2, 7, 2, 1. Answer is 1200.
1275. Out of 4 options, which is the answer? 1275 is the answer. Option A is the answer. Option A is the answer. Okay, ಕರೆಕ್ಟಾಗಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 12th one. The point -2, -3, -4 lies in the option A, first actant ಟ್ರಯಾಡ್ XYZ ಇರೋದ್ರಿಂದ ಇದನ್ನು ನಾವು 3Dನಲ್ಲಿ ಡಿಸ್ಕಸ್ ಮಾಡ್ತೀವಿ. 3 ಡೈಮೆನ್ಷನಲ್ ಜಾಮೆಟ್ರಿ ಅದರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಮು. ಬಿ, ಸೆವೆಂತ್ ಆಕ್ಟೆಂಟ್. ಆಪ್ಷನ್ ಸಿ, ಸೆಕೆಂಡ್ ಆಕ್ಟೆಂಟ್. ಆಪ್ಷನ್ ಡಿ, ಏಯ್ತ್ ಆಕ್ಟೆಂಟ್ ನಾನು ಓ ಅಂತ ಬರೆದಿರ್ತೀನಿ. ಫಸ್ಟ್ ಆಕ್ಟೆಂಟ್, ಸೆವೆಂತ್ ಆಕ್ಟೆಂಟ್, ಸೆಕೆಂಡ್ ಆಕ್ಟೆಂಟ್, ಏಯ್ತ್ ಆಕ್ಟೆಂಟ್. ಇದರಲ್ಲಿ ಯಾವುದು ಅಂತ ಹೇಳಬೇಕು. ಈಗ ನಾನು ಡಿಸ್ಕಸ್ ಮಾಡೋದು, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಟ್ಟು 3Dನಲ್ಲಿ 8 ಆಕ್ಟೆಂಟ್ಸ್ ಬರುತ್ತೆ. ನಿಮಗೆ ಎಕ್ಸಾಮ್ಗೆ ಯಾವುದೇ ಕೊಡಲಿ ಆ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, 8 ಆಕ್ಟೆಂಟಲ್ಲಿ ಯಾವುದೇ ಕೊಟ್ಟರು ಯಾವುದು ಆಕ್ಟೆಂಟ್ ಅಂತ ನೀವು ಹೇಳಬೇಕು. ಆ ಥರ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ನಾನು ಹಾಕ್ಬೇಕಾದ್ರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್. ಓಕೆ, ಬಿಲೋ ಸೆಕೆಂಡ್ ರೋನಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಫಸ್ಟ್ ರೋನಲ್ಲಿ ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್. ಸೆಕೆಂಡ್ ರೋನಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಥರ್ಡ್ ರೋನಲ್ಲಿ 4 ಪ್ಲಸ್ ಮೈನಸ್. ಈಸಿಯಾಗಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ಫಸ್ಟ್ ರೋನಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್. ಸೆಕೆಂಡ್ ರೋನಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಥರ್ಡ್ ರೋನಲ್ಲಿ 4 ಪ್ಲಸ್ಸು 4 ಮೈನಸ್. ಇದು ಫಸ್ಟ್ ಆಕ್ಟೆಂಟ್, ಸೆಕೆಂಡ್ ಆಕ್ಟೆಂಟ್, ಥರ್ಡ್ ಆಕ್ಟೆಂಟ್, ಫೋರ್ತ್ ಆಕ್ಟೆಂಟ್, ಫಿಫ್ತ್ ಆಕ್ಟೆಂಟ್, ಸಿಕ್ಸ್ತ್ ಆಕ್ಟೆಂಟ್, ಸೆವೆಂತ್ ಆಕ್ಟೆಂಟ್, ಏಯ್ತ್ ಆಕ್ಟೆಂಟ್. ಈಸಿಯಾಗಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ಈಗ 3 ಮೈನಸ್ ಇದೆ, ಮೈನಸ್ 3 ಮೈನಸ್ ಇದೆ ನೋಡಿ, ಮೈನಸ್. ಎಷ್ಟನೇ ಆಕ್ಟೆಂಟು? 7th ಆಕ್ಟೆಂಟ್. ಅದೇ ಥರ 8 ಆಕ್ಟೆಂಟಲ್ಲಿ ಯಾವ್ದು ಬೇಕಾದರೂ ಕೇಳಿ. ಓಕೆ, ಇದೊಂದು ಕ್ಲೀನಾಗಿ ಬರೆಯೋದು ಗೊತ್ತಾಯಿತು ಅಂದರೆ ಅವ್ರು ಯಾವ್ದು ಕೇಳಿದ್ರು ನಾವು ಬರೀಬೋದು. ಓಕೆ, ಕ್ಲಿಯರಾಗಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ಈಗ ಆಪ್ಷನ್ಸಲ್ಲಿ ಫಸ್ಟ್ ಆಕ್ಟೆಂಟು ತಪ್ಪು, ಬಿ 7th ಆಕ್ಟೆಂಟ್ ಈಸ್ ಕರೆಕ್ಟ್. ಓಕೆ, ಇನ್ನು ಉಳಿದಿರೋ ಯಾವುದೇ ಕೊಟ್ಟರು ಮಾಡ್ಬೋದು ಅಂತ ಅಂದ್ಕೊಂಡಿರ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ಸ್ 13, 14, 15 ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.